Hello students, welcome to your channel Parivartan Physics. We are in the series of videos where we are learning NEET and KCET Physics, in which we are studying the chapter called alternating current. This is the third video on alternating current. In this video, we are going to study three important circuits of AC: pure resistor circuit, pure capacitor circuit, and pure inductor circuit. Right? We'll study everything related to these circuits and we'll solve some PYQs as well as MCQs related to these things. See, those students who are preparing for NEET as well as KCET, for them, this series of videos are very helpful. You can prepare very thoroughly to a very good depth, which will give us very good knowledge to solve the MCQs of NEET as well as KCET. Right? Sorry, I'm uploading this video after a long gap of this chapter. So now the second video in upload ಮಾಡಿದ್ನಿ ಈ ಚಾಪ್ಟರ್ ಒಳಗೆ ಅದು ಬಹಳ ದಿನದ ಹಿಂದ್ಗಡೆ ಅಪ್ಲೋಡ್ ಮಾಡಿದ್ರಿ. Many of you were requesting, so I'm continuing it again. ಸ್ವಲ್ಪ ನಾನು ಕೂಡ busy ಇದೆ. Okay, no doubt, let us continue it again. So nothing to worry, we'll continue the series again. Right? Okay, let us begin the video then. See, first we'll go for a pure resistor circuit. See, pure resistor circuit means here only one resistor will be connected to an AC source. ಸೊ ಈಗ ನಮಗೊಂದು ಎ ಸಿ ಸೋರ್ಸ್ ಅದೇ, ಆ ಎ ಸಿ ಸೋರ್ಸ್ಕ್ಕೆ ನಾವೀಗ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡಿದೀವಿ, ಆರ್ ಅಂತ ಹೇಳ್ತಿರೋದು ರೆಸಿಸ್ಟೆನ್ಸ್ ಅದೇ. ಓಕೆ, ದ ವೋಲ್ಟೇಜ್ ಅಪ್ಲೈಡ್ ಬೈ ದಿಸ್ ಎ ಸಿ ಸೋರ್ಸಸ್ V is equal to V0 sin omega t. This much voltage, alternating voltage we have applied to this resistor. ಈ ರೆಸಿಸ್ಟರ್ ನಾವು ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದ್ವಿ. So the applied voltage is V is equal to V0 sin omega t. This much is the voltage we have applied. ಆಮೇಲೆ ನೋಡ್ರಿ, ಈಗ ನೀವೇನು ವೋಲ್ಟೇಜ್ ಅಲ್ಲಿ ಗಿವನ್ ಇರ್ತದೆ, ಯಾವುದೇ ಕ್ವೆಶ್ಚನ್ ಒಳಗೆ ಗಿವನ್ ವೋಲ್ಟೇಜ್ ಅಥವಾ ಅಲ್ಲಿ ಏನ್ ಮೆನ್ಷನ್ಡ್ ವೋಲ್ಟೇಜ್ ಇರ್ತದ್ರಿ, ಸಪ್ಲೈಡ್ ವೋಲ್ಟೇಜ್ ಏನ್ ಇರ್ತದಲ್ಲ ಅದೆಲ್ಲಾನು RMS ವ್ಯಾಲ್ಯೂ ಇರ್ತಾವ್ರಿ. ಸೊ ಆಲ್ ದ ಗಿವನ್ ವ್ಯಾಲ್ಯೂಸ್ ಅಥವಾ ಎನಿ ಮೀಟರ್, ವೋಲ್ಟ್ ಮೀಟರ್, ಆಮ್ಮೀಟರ್ ರೀಡಿಂಗ್ ನಮಗೆ ಕೊಟ್ಟಿದ್ರು ಅಥವಾ ವೋಲ್ಟೇಜ್ ಕರೆಂಟ್ ನಮ್ಗೆ ಕ್ವೆಶ್ಚನ್ ಒಳಗೆ ಕೊಟ್ಟಿದ್ರು ಅಂದ್ರೆ ಅವೆಲ್ಲ RMS ವ್ಯಾಲ್ಯೂಸ್ ಇರ್ತಾವ್ರಿ. ಆಲ್ ದೋಸ್ ವಿಲ್ ಬಿ RMS ವ್ಯಾಲ್ಯೂಸ್. ಸೊ ಇದು ಕೂಡ RMS ವ್ಯಾಲ್ಯೂ ಬರ್ರಿ. Right? Okay, so V0 is the peak value. ಈಗ ನೋಡ್ರಿ, if this much voltage is applied to the resistor, then the current in this circuit is given by I is equal to I0 sin omega t. The current in the circuit is I is equal to I0 sin omega t. So by looking at both the equations, we'll get to know that V and I are in phase. These both are in phase. ಎರಡು ಇನ್ ಫೇಸ್ ಅಂದ್ರೆ ಈ ತರ ಅರ್ಥೇನ್ರಿ, ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದಮ್ ಇಸ್ 0. ಅವೆರಡು ನಡುವೆ ನಮಗೆ ಫೇಸ್ ಡಿಫರೆನ್ಸ್ 0 ಅದ ಅಂತ ಅರ್ಥ. ರೈಟ್? ಯಾಕಂದ್ರೆ ಇಲ್ಲೂ ನಮಗೆ V0 sin omega t ಅದ, ಇಲ್ಲೂ ನಮಗೆ sin omega t ಅದ. ಸಪೋಸ್ ನಿಮಗೆ ಈ ತರ ಇರ್ತಿತ್ತು, V is equal to V0 sin omega t, I is equal to I0 sin omega t ಪ್ಲಸ್ ಆರ್ ಮೈನಸ್ ಪೈ ಅಂತ ನಮ್ಗೆ ಇರ್ತಿತ್ತು ಅಂತ ಇಟ್ಕೋರಿ. ಪ್ಲಸ್ ಆರ್ ಮೈನಸ್ ಪೈ ಅಂತ ನಮ್ಗೆ ಇರ್ತಿತ್ತಪ್ಪ ಅಂತಂದ್ರೆ ಈಗ ನಾವ್ ಏನ್ ಹೇಳ್ಬೋದಿತ್ರಿ, ವೋಲ್ಟೇಜ್ ಮತ್ತೆ ಕರೆಂಟ್ ನಡುವೆ ನಮಗೆ ಫೇಸ್ ಡಿಫರೆನ್ಸ್ ಅದ ಅಂತ ಹೇಳ್ಬೋದಿತ್ತು. ರೈಟ್? ನೋಡ್ರಿ, ಇದು ಸೈನ್ ಒಮೆಗಾ ಟಿ, ಇದು ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ ಪೈ. ಸೊ ಪ್ಲಸ್ ಆರ್ ಮೈನಸ್ ಪೈ ಇದ್ರೆ ನಮಗೆ ಅಲ್ಲಿ ಫೇಸ್ ಡಿಫರೆನ್ಸ್ ಅದ ಅಂತ ನಾವು ಹೇಳ್ಬೇಕಾಗ್ತಿತ್ತು. ರೈಟ್? ಓಕೆ, ಇಫ್ ಇಟ್ ಇಸ್ ಪ್ಲಸ್ ಪೈ, ಇದು ಪ್ಲಸ್ ಪೈ ಇರ್ತೈತಪ್ಪ ಅಂದ್ರೆ ಕರೆಂಟ್ ಇಸ್ ಲೀಡಿಂಗ್ ವೋಲ್ಟೇಜ್ ಬೈ ಪೈ ಅಂತ ಹೇಳ್ಬೇಕಾಗ್ತದೆ. ಇದು ಮೈನಸ್ ಪೈ ಇರ್ತೈತಪ್ಪ ಅಂದ್ರೆ ಕರೆಂಟ್ ಇಸ್ ಲ್ಯಾಗಿಂಗ್ ವೋಲ್ಟೇಜ್ ಬೈ ಮೈನಸ್ ಪೈ ಅಂತ ಹೇಳ್ಬೇಕಾಗ್ತಿತ್ತು. ರೈಟ್? ಸೊ ಈ ತರ ನಾವು ಫೇಸ್ ಡಿಫರೆನ್ಸ್ ನೋಡ್ಕೋಬೇಕಾಗ್ತದೆ. ಓಕೆ, ಸೊ ಇಟ್ ಇಸ್ ಕ್ಲಿಯರ್ ದಟ್ ಫೇಸ್ ಡಿಫರೆನ್ಸ್ 0. ಇಲ್ಲಿ ನಮಗೆ ಫೇಸ್ ಡಿಫರೆನ್ಸ್ 0 ಅದ. ಫೇಸ್ ಡಿಫರೆನ್ಸ್ 0 ಆಯ್ತಪ್ಪ ಅಂತಂದ್ರೆ ವಾಟ್ ಅಬೌಟ್ ಪವರ್ ಫ್ಯಾಕ್ಟರ್? ಪವರ್ ಫ್ಯಾಕ್ಟರ್ ನಮ್ಗೆ ಎಷ್ಟಾಗ್ತದ್ರಿ? ಸಿ, ಪವರ್ ಫ್ಯಾಕ್ಟರ್ ಫಾರ್ಮುಲಾ ನಮ್ಗೆ ಗೊತ್ತದೆ. ಸೊ ಪವರ್ ಫ್ಯಾಕ್ಟರ್ ಕಾಸ್ ಪೈ ವಿಲ್ ಬಿ ಈಕ್ವಲ್ ಟು 1. ರೈಟ್? ಅಂದ್ರೆ ಪೈ ಇಸ್ ಈಕ್ವಲ್ ಟು ಏನ್ರಿ? ಪೈ ಇಸ್ ಈಕ್ವಲ್ ಟು 0. ಪವರ್ ಫ್ಯಾಕ್ಟರ್ ಕಾಸ್ ಪೈ ಇಸ್ ಈಕ್ವಲ್ ಟು 1 ಅಂದ್ರೆ ಇದು ಮ್ಯಾಕ್ಸಿಮಮ್ ಅಂದಂಗ್ರಿ. ದಿಸ್ ಇಸ್ ಮ್ಯಾಕ್ಸಿಮಮ್. ಸೊ ಇದು ಮ್ಯಾಕ್ಸಿಮಮ್ ಆಯ್ತಪ್ಪ ಅಂತಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ಪವರ್ ಇಸ್ ಡಿಸಿಪೇಟೆಡ್. ಮ್ಯಾಕ್ಸಿಮಮ್ ಪವರ್ ಡಿಸಿಪೇಟ್ ಆಗಿರ್ತೈತಿ, ಇಲ್ಲ ಮ್ಯಾಕ್ಸಿಮಮ್ ಪವರ್ ಲಾಸ್ ಆಗಿರ್ತೈತಿ. Maximum power is dissipated. Right? Okay, this is what happens to the power in resistor circuit. So pure resistor circuit ಒಳಗೆ ನಮಗೆ ಈ ತರ ಪವರ್ ಇದಾಗ್ತಿರ್ತದ್ರಿ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಈಗಿಲ್ಲೇ ಈ ರೆಸಿಸ್ಟೆನ್ಸ್ ಏನದಲ್ಲ, ರೆಸಿಸ್ಟೆನ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಫ್ರೀಕ್ವೆನ್ಸಿ ಆಫ್ ದ AC. ಈಗ ನಾವೇನ್ AC ಅಪ್ಲೈ ಮಾಡಿದೀವಿ, ಆ AC ದ ಫ್ರೀಕ್ವೆನ್ಸಿ ಮೇಲೆ ಇದು ರೆಸಿಸ್ಟೆನ್ಸ್ ಡಿಪೆಂಡ್ ಇಲ್ಲ. Resistance is independent of frequency. Resistance is independent of frequency. F ದಿಂದ ಅದು independent ಅದರಿ. So there is no relation between resistance and frequency. There is no relation between resistance and frequency. So if you take a graph, if you draw a graph between resistance as well as frequency, it will be like this. This frequency, this resistance ಇತ್ತಂತ ಇಟ್ಕೋರಿ, it is independent of frequency. ಅಂದ್ರೆ resistance ನಮಗೆ ಕಾನ್ಸ್ಟೆಂಟ್ ಉಳಿದು ಬಿಡ್ತದ್ರಿ. ನೀವು frequency ಎಷ್ಟು ಹೆಚ್ಚು ಮಾಡ್ರಿ ಕಡಿಮೆ ಮಾಡ್ರಿ, resistor ನಮಗೆ ಇನ್ಕ್ರೀಸ್ ಆಗಂಗಿಲ್ಲ, ಡಿಕ್ರೀಸ್ ಆಗಂಗಿಲ್ಲ, it remains constant. Okay, well,
So we got to know about that resistance is independent of the frequency. Now let us see about the phasor diagram of this circuit, pure resistor circuit. See, now already ಹೇಳಿದಿವಿ phase difference between voltage and current is 0 ಅಂತ. Phase difference between voltage and current is 0. So here I will show the phasor difference like this. I will show the phasor diagram like this. ಈಗ ನಮಗೆ phasor diagram ಅಂದ್ರೆ with vectors ನಾವಿಲ್ಲ ತೋರಿಸಬೇಕು. We have to show it with vectors. So let me show two vectors here. ಎರಡು vectors ಗಳನ್ನು ನಾವಿಲ್ಲ ತೋರಿಸ್ಕೋಬೇಕು. Right? So I will show two vectors. So this is first vector and this one is second vector. This is second vector. So here it indicates V and this indicates I. So voltage and the current. So ಎರಡು ನಮಗೆ same directions ಒಳಗದವ್ರಿ. Both the vectors are in same direction. So how much is the angle between them? Angle between them is 0. That is nothing but phase difference. Phase difference 0 ಇರೋದ್ರಿಂದ ನೀವು ಎರಡನ್ನೂ ಈ ತರ ತೋರಿಸುತ್ತೀರಿ. Okay, after that, if you want to draw the graphical representation, ಈಗ ನಾವು graphical representation ತೋರಿಸಬೇಕಿತ್ತಪ್ಪ ಅಂತಂದ್ರೆ it will be like this. Okay, let me show you that also. Okay, so voltage nodri ille now length of the voltage is the vector enada, it is more than the length of the current vector. It indicates that voltage is having more magnitude than current. Magnitude of voltage ಮತ್ತು magnitude of current ಎರಡು ಡಿಫರೆಂಟ್ ಅದಾವ. ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ, ಸ್ಪೆಷಲಿ ಇದು ನಮಗೆ ಪೀಕ್ ವೋಲ್ಟೇಜ್ ಇಂಡಿಕೇಟ್ ಮಾಡ್ತಾ ಇರ್ತದೆ. ಸೊ ಪೀಕ್ ವೋಲ್ಟೇಜ್ ಆಫ್ ವೋಲ್ಟೇಜ್, ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಇಸ್ ಗ್ರೇಟರ್ ದೆನ್ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್. ದಿಸ್ ಇಸ್ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್, ದಿಸ್ ಇಸ್ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್. ಸೊ ಈಗ ನಾವು ವೋಲ್ಟೇಜ್ ತೋರಿಸಬೇಕಾದ್ರೆ ಐ ವಿಲ್ ಶೋ ದ ವೋಲ್ಟೇಜ್ ಲೈಕ್ ದಿಸ್. ಈ ತರ ನಾವು ವೋಲ್ಟೇಜ್ ತೋರಿಸ್ತೀನಿ. ಓಕೆ, ದಿಸ್ ಇಸ್ ವೋಲ್ಟೇಜ್. Okay, this indicates the voltage. Now to represent the current, see current is having, peak value of current is having less magnitude than the peak value of voltage. Voltage is peak value ಕಿಂತನೂ current is peak value ಕಡಿಮೆ ಇದೆ. ಸೊ ಹಾಗಾಗಿ ಕರೆಂಟ್ ನೀವು ತೋರಿಸಬೇಕಾದ್ರೆ you have to show it like this. ಅದನ್ನ ನೀವು ಈ ತರ ತೋರಿಸಬೇಕು. Right? What is the difference? See, yellow color line represents current and white color line represents voltage. Peak value of current is this much. This is the peak value of current. This is the peak value of current. And peak value of voltage. Peak value of voltage is this much. This is the peak value of voltage. This is voltage, the peak value. Correct? So peak value of voltage is greater than the peak value of current. What is happening? How the waves are varying? Nodri. Both crests of both the waves are meeting at the same instant. Yeradu waves, the crest is the same instant. Throws of both the waves are also meeting at the same instant. Right? If crests and throws are meeting, idu namak crest anta karitare, idukku namak throw anta karitare. If crests and throws are meeting, then it indicates that both the signals or both the physical quantities are in phase, they are in same phase and there is no phase difference anta artha. That is what we have represented here. Okay, alli namagu phase difference illa, eradu namagu same phase olaga adavri. Right? Adu alde frequency kuda namagu same ada anta artha. Right? So the frequency is also same. So here we can write the frequency is also same. Eradu waves the namagu frequency is same ada. Amplitude ಬೇರೆ ಬೇರೆ ಅದರಿ. Amplitude of current is this much, amplitude of voltage is this much. Amplitude ಅಂದ್ರೆ peak value ಅದು ನಮಗೆ ಡಿಫರೆಂಟ್ ಅದು. Frequency ನಮಗೆ ಸೇಮ್ ಇರ್ತದೆ. Right? So that is all about a pure resistor circuit. ಈ ತರ ನಾವು pure resistor circuit ನ indicate ಮಾಡ್ತೀವಿ. Right? Okay, so that's all about pure resistor circuit. So remember this, power factor will be equal to 1, phase difference will be 0, where in pure resistor circuit, and it is independent of frequency. Okay, we'll go for the next circuit, that is pure inductor circuit. See, pure inductor circuit means only inductor will be connected to the AC circuit, AC source. Now AC source ku bari one inductor ಮಾತ್ರ ನಾವು ಇಲ್ಲಿ connect ಮಾಡಿರ್ತೀವಿ. This is the AC source and this is the inductor whose inductance is said to be L. The voltage applied to the inductor, ನೀವು resistor ಗೆ ಎಷ್ಟು voltage apply ಮಾಡಿದ್ರಿ ಅಷ್ಟೇ voltage ನೀವು inductor ಕೂಡ apply ಮಾಡಿರಿ. Same voltage you apply for the inductor also. Right? So the current is flowing in this direction, let me say. Okay, so the voltage applied for the pure inductor is given by V is equal to V naught sin omega t. Theory ಒಳಗೆ ನಮಗೆ ಇದರ derivation ಅದ. ನಾವು current ಎಷ್ಟು ಇದ್ರೊಳಗೆ flow ಆಗ್ತಿರ್ತದೆ ಅದನ್ನು derive ಮಾಡ್ಕೊಂಡಿದೀವಿ. The current in this circuit will be I is equal to I naught sin omega t minus pi by 2. This much will be the current in pure inductor circuit. Inductor ಒಂದೇ ಇದ್ದಾಗ ಮಾತ್ರ. Right? What does this minus pi by 2 indicates? Minus pi by 2 indicates that current is lagging behind voltage by 90 degree. Voltage ಗಿಂತನೂ current ನಮಗೆ 90 degree ಹಿಂದದ ಅಂತ ಅರ್ಥ. Minus pi by 2. Plus pi by 2 ಇರ್ತಿತ್ತಪ್ಪ ಅಂತಂದ್ರೆ voltage ಗಿಂತನೂ current 90 degree ಮುಂದದ ಅಂತ ಅರ್ಥ. Right? Okay, this is minus pi by 2, so it indicates current is lagging behind voltage by pi by 2, or you can also say it voltage is leading current by pi by 2 ಅಂತ ಹೇಳ್ಬೋದು. Right? So here I will write current
current is lagging behind voltage. Current is lagging behind voltage. Current is lagging behind voltage by phase difference pi by 2. Is phase difference in the current lag agatadri, right? It is behind the voltage by pi by 2. So the phase difference in this circuit is pi by 2. So within current is lagging behind voltage anta anbodu, or you can say voltage is leading current anta kuda anbodu. Voltage is leading current by pi by 2 anta kuda ನೀವು ಹೇಳಬಹುದು. Since phase difference is pi by 2, what about power? Power factor ನಮಗೆ ಏನಾಗಬೇಕು ಇಲ್ಲಿ? Power factor, see power factor cos pi will be equal to 0. ಯಾಕಂದ್ರೆ pi ಅಂದ್ರೆ 90 degree, cos 90 degree means it is 0. So if cos pi is equal to 0, then it indicates that there is no power loss. There is no power loss in this pure inductor circuit. So no power loss. Resistor circuit ಒಳಗೆ ನಮಗೆ ಪವರ್ ಲಾಸ್ ಮ್ಯಾಕ್ಸಿಮಮ್ ಇರ್ತದೆ. ಇಲ್ಲಿ ಪವರ್ ಲಾಸ್ ನಮಗೆ ಆಗತ್ತಿಲ್ಲ. ದೇರ್ ಇಸ್ ನೋ ಪವರ್ ಲಾಸ್. ಸೊ ಹಿಂಗಾಗಿ ಈ ಸರ್ಕ್ಯೂಟ್ ಒಳಗೆ ಇರುವಂತ ಕರೆಂಟ್ ನೀವು ವ್ಯಾಟ್ಲೆಸ್ ಕರೆಂಟ್ ಅಂತ ಕರಿಬಹುದು. ಯು ಕ್ಯಾನ್ ಸೇ ದ ಕರೆಂಟ್ ಇನ್ ದಿಸ್ ಸರ್ಕ್ಯೂಟ್ ಇಸ್ ವ್ಯಾಟ್ಲೆಸ್ ಕರೆಂಟ್. ವೈ? ಬಿಕಾಸ್ ದೇರ್ ಇಸ್ ನೋ ದೇರ್ ಇಸ್ ನೋ ಪವರ್ ಲಾಸ್. There is no power loss. That's why the current is said to be wattless current in this circuit. ಈ ಸರ್ಕ್ಯೂಟ್ ಒಳಗೆ ನೀವು wattless current ಅಂತ ಕರಿಬಹುದು. ಇನ್ ನೆಕ್ಸ್ಟ್ ನೋಡ್ರಿ, ವಾಟ್ ಹ್ಯಾಪನ್ಸ್ ಇಸ್, ಸಿ ಈಗ ಈ ಇಂಡಕ್ಟರ್ ಅಂತ ಏನದ, ಸಿ ಆಲ್ ದೀಸ್ 3 ಸರ್ಕ್ಯೂಟ್ಸ್ ಯಾವ್ಯಾವ, ಈಗ ರೆಸಿಸ್ಟರ್ ಆಗ್ಬಹುದು, ಇಂಡಕ್ಟರ್ ಆಗ್ಬಹುದು, ಕೆಪಾಸಿಟರ್ ಆಗ್ಬಹುದು, all these circuits will oppose the flow of AC through them. Resistor, it will oppose the flow of AC. Inductor, it will oppose the flow of AC. Capacitor, it will oppose the flow of AC. So all the elements are going to oppose the flow of AC. So ಈಗ ಇಂಡಕ್ಟರ್ ಏನ್ ನಮಗೆ AC ನ ಅಪೋಸ್ ಮಾಡ್ತದಲ್ಲ, ಅದಕ್ಕೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕರೀತಾರೆ. ಇಂಡಕ್ಟಿವ್ ರಿಯಾಕ್ಟನ್ಸ್ is the opposition offered by inductor for the flow of AC. Inductive reactance is the opposition offered by flow of AC, opposition offered by inductor to the flow of AC. What is the SI unit of inductive reactance? Since it is opposition, its SI unit will be ohm. It is opposition to the flow of AC. Alternating current is opposition adu, hinಗಾಗಿ ಅದು ohm ಅಂತ ಇರ್ತದೆ. See, this XL is given by, XL formula ನಮಗೆ ಏನಾಗ್ತದಪ್ಪ ಅಂದ್ರೆ, it will be omega into L ಅಥವಾ it will be 2 pi f into L, right? It will be 2 pi f into L. Right? This is the formula for inductive reactance. See, it clearly indicates that inductive reactance is directly proportional to frequency. Inductive reactance is directly proportional to frequency. Andre, new frequency ಹೆಚ್ಚು ಮಾಡಿದ್ರೆ inductive reactance, andre inductor will oppose more the frequency, more the opposition. Less the frequency, less the opposition. So ನೀವು frequency ಹೆಂಗ್ vary ಮಾಡಿದ್ರಿ, ಹಂಗ ನಮಗೆ opposition increase ಆಗ್ಕೋತ ಹೋಗ್ತದ್ರಿ ಅಥವಾ ಡಿಕ್ರೀಸ್ ಆಗ್ಕೋತ ಬರ್ತದ್ರಿ. That's why if you want to represent it graphically, XL versus F can be represented like this. F on X axis, XL on Y axis. This indicates that XL and F both are directly proportional, right? Okay. See, ಇಲ್ಲಿ ನೋಡ್ರಿ, ಈಗ ನಮಗೆ DC ದ frequency ಎಷ್ಟು ಇರ್ತದ್ರಿ? How much will be the frequency of DC? Okay, let me take it here. How much will be the frequency of DC? For DC, frequency will be equal to 0. For DC, frequency will be equal to 0. If frequency is equal to 0, then how much will be the XL? XL value ನಮಗೆ ಎಷ್ಟು ಇರ್ತದ್ರಿ? XL will be 0. It indicates that inductor will not oppose DC. Inductor will not oppose DC ನ oppose ಮಾಡಂಗಿಲ್ಲ ಇದು. It will not oppose direct current. It says that direct current can be easily flown through the inductor. See, ಇಲ್ಲಿ inductor will not oppose DC ಅಂತಂದ್ರೆ ಇದರ ಅರ್ಥ ಕಂಪ್ಲೀಟ್ಲಿ 0 ಅಪೋಸಿಷನ್ ಇರ್ತದಂತಲ್ಲ. ಇಂಡಕ್ಟರ್ ನೋಡ್ರಿ, ಇಂಡಕ್ಟರ್ ಇಸ್ ಮೇಡ್ ಅಪ್ ಆಫ್ ಅ ವೈರ್. ಬೈ ಉಂಡಿಂಗ್ ಇಟ್, ಅಂದ್ರೆ ಆ ವೈರ್ ನಾವು ಈ ತರ ಸುತ್ತಕೊಂಡು ಒಂದು ಇಂಡಕ್ಟರ್ ರೆಡಿ ಮಾಡ್ಕೊಂಡಿರ್ತೀವಿ. ಸ್ಮಾಲ್ ಸೈಜ್ ಆಫ್ ಸಾಲಿನಾಯ್ಡ್ ಇಂಡಕ್ಟರ್ ಅಂತ ಕರೀತಾರೆ. ಸ್ಮಾಲ್ ಸೈಜ್ ಆಫ್ ಸಾಲಿನಾಯ್ಡ್, ರೈಟ್? ಈಗ ಆ ಇಂಡಕ್ಟರ್ ನಾವು ಒಂದು ವೈರ್ ದಿಂದ ಮಾಡ್ಕೊಂಡಿರ್ತೀವಿ. ವೈರ್ ಅಂದ್ರೆ ಕಂಡಕ್ಟರ್. ಸೊ ಕಂಡಕ್ಟರ್ ದಿಂದ ಮಾಡ್ಕೊಂಡಿರ್ತೀವಿ ಅಂದ್ಮೇಲೆ ಅದಕ್ಕೆ ರೆಸಿಸ್ಟೆನ್ಸ್ ಅನ್ನೋದು ಇದ್ದೇ ಇರೋದ್ರಿ. ಸೂಪರ್ ಕಂಡಕ್ಟರ್ ಏನಲ್ಲದು, ಇಟ್ ಇಸ್ ಅ ಕಂಡಕ್ಟರ್. ಸೊ ಕಂಡಕ್ಟರ್ ದಿಂದ ಮಾಡಿರ್ತೀವಿ ಅಂದ್ಮೇಲೆ ಅದಕ್ಕೊಂದು ಸ್ವಲ್ಪ ರೆಸಿಸ್ಟೆನ್ಸ್ ಅನ್ನೋ ಕ್ಯಾರೆಕ್ಟರ್ ಇದ್ದೇ ಇರ್ತದ್ರಿ. ಸೊ ದಟ್ ರೆಸಿಸ್ಟೆನ್ಸ್ ವಿಲ್ ಡೂ ಇಟ್ಸ್ ವರ್ಕ್. ಅದ್ರ ಕೆಲಸ ಅದ್ ಮಾಡ್ತಿರ್ತದ್ರಿ. ರೆಸಿಸ್ಟೆನ್ಸ್ ಏನ್ ಅಪೋಸ್ ಮಾಡ್ಬೇಕು ಅದು ಅಪೋಸ್ ಮಾಡತದ್ರಿ. ಬಟ್ ದೇರ್ ಇಸ್ ನೋ ಅಪೋಸಿಷನ್ ಬೈ ದ ಕ್ಯಾರೆಕ್ಟರ್ ಕಾಲ್ಡ್ as ಇಂಡಕ್ಟನ್ಸ್, ಇಂಡಕ್ಟಿವ್ ರಿಯಾಕ್ಟನ್ಸ್. ಈ ಕ್ಯಾರೆಕ್ಟರ್ ದಿಂದ ನಮಗೆ ಅಪೋಸಿಷನ್ ಇರಂಗಿಲ್ಲ, ರೈಟ್? So it is clear that you can get
resistance without inductance, but you cannot resistance without inductance, but you cannot get inductance without resistance, right? So ಇಲ್ಲಿ ನಾ ಹೇಳ್ತೀನಿ, here I will tell you that you can get R, you can get R without L, right? But you cannot get L without R. Inductance without resistance is not possible. Inductance without resistance is not possible. ಯಾಕಂದ್ರೆ ಇಂಡಕ್ಟರ್ ಅಂದ್ರೆ ಅದನ್ನ ವೈರ್ ದಿಂದ ಮಾಡಿರ್ತಾರೆ, ವೈರ್ ಅಂದ್ಮೇಲೆ ಅದಕ್ಕೆ ರೆಸಿಸ್ಟೆನ್ಸ್ ಇದ್ದೇ ಇರಬೇಕು. ಸೊ ರೆಸಿಸ್ಟೆನ್ಸ್ ಇಸ್ ಇನ್ಬಿಲ್ಟ್ ಕ್ಯಾರೆಕ್ಟರ್ ಫಾರ್ ದಟ್ ವೈರ್. ಓಕೆ, ಈಗ ಡಿಸಿಗೆ ಇದು ಅಪೋಸ್ ಮಾಡಂಗಿಲ್ಲ ಅಂತ ನಾವು ಹೇಳ್ತೀವಿ. ಡಿಸಿಗೆ ಇದು ಅಪೋಸ್ ಮಾಡಂಗಿಲ್ಲ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಡಿಸಿ ಫ್ರೀಕ್ವೆನ್ಸಿ 0 ಇರ್ತದ್ರಿ. ವಾಟ್ ಅಬೌಟ್ ಎಸಿ ದೆನ್? ಎಸಿಗೆ ಏನ್ ಮಾಡ್ಬೇಕು? ವಾಟ್ ಹ್ಯಾಪನ್ಸ್ ಟು ಎಸಿ? ಫಾರ್ ಎಕ್ಸಾಂಪಲ್, ಈಗ ನಾವು ಹೈ ಫ್ರೀಕ್ವೆನ್ಸಿ ಎಸಿ ಅಂತ ತಗೊಂಡ್ರಿ. ಲೆಟ್ ಮಿ ಸೇ ವಿ ಆರ್ ಕನ್ಸಿಡರಿಂಗ್ ಹೈ ಫ್ರೀಕ್ವೆನ್ಸಿ ಎಸಿ. ಹೈ ಫ್ರೀಕ್ವೆನ್ಸಿ ಎಸಿ, ಹೈ ಫ್ರೀಕ್ವೆನ್ಸಿ ಎಸಿ ಅಂತಂದ್ರೆ ಫ್ರೀಕ್ವೆನ್ಸಿ ಎಫ್ ಇಸ್ ಈಕ್ವಲ್ ಟು ನಾವು ಈಗ ಇನ್ಫೈನೈಟ್ ಅಂತ ತಗೊಂಡು, ಫ್ರೀಕ್ವೆನ್ಸಿ ಎಫ್ ಇಸ್ ಈಕ್ವಲ್ ಟು ಇನ್ಫೈನೈಟ್. ದೆನ್ ಹೌ ಮಚ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎಕ್ಸೆಲ್? ಎಕ್ಸೆಲ್ ವ್ಯಾಲ್ಯೂ ಎಷ್ಟು ಇರ್ಬೇಕ್ರಿ? ಎಕ್ಸೆಲ್ ವ್ಯಾಲ್ಯೂ ಇಸ್ ಇನ್ಫೈನೈಟ್. ಎಕ್ಸೆಲ್ ವ್ಯಾಲ್ಯೂ ಇನ್ಫೈನೈಟ್ ಆಯ್ತಂತಂದ್ರೆ ಅಪೋಸಿಷನ್ ಇನ್ಫೈನೈಟ್ ಆಯ್ತಂದ್ರೆ ಆ ಸರ್ಕ್ಯೂಟ್ ಒಳಗೆ ಕರೆಂಟ್ ಏನಾಗ್ಬೇಕ್ರಿ? ಕರೆಂಟ್ ನಮಗೆ 0 ಆಗ್ಬೇಕ್ರಿ, ರೈಟ್? ಸೊ ಇಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಇಂಡಕ್ಟರ್ ಅಪೋಸಸ್ ಎಸಿ. ಇಂಡಕ್ಟರ್ ಅಪೋಸಸ್ ಎಸಿ, ರೈಟ್? ಓಕೆ, ಇಂಡಕ್ಟರ್ ಯಾಕೆ ಎಸಿನ ಅಪೋಸ್ ಮಾಡ್ತದ್ರಿ? ಯಾಕಂತಂದ್ರೆ ನೋಡ್ರಿ, ಇಂಡಕ್ಟರ್ ಒಳಗೆ ನಾವು ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನು ಪಾಸ್ ಮಾಡತ್ತೀವಿ. ಅಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ವಿಚ್ ಚೇಂಜಸ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಕಂಟಿನ್ಯೂಸ್ಲಿ. ಸೊ ಡ್ಯೂ ಟು ದ ಚೇಂಜ್ ಇನ್ ದ ಕರೆಂಟ್ ದೇರ್ ವಿಲ್ ಬಿ ಚೇಂಜ್ ಇನ್ ಫ್ಲಕ್ಸ್. Due to the change in flux, there will be induced EMF and induced current present in that inductor. ನಾವು EMI ಒಳಗೆ ಕಲ್ತಿದೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಒಳಗೆ. ಆ ಇಂಡ್ಯೂಸ್ಡ್ EMF ಮತ್ತು ಇಂಡ್ಯೂಸ್ಡ್ ಕರೆಂಟ್ ಏನ್ ಮಾಡ್ತಾವ? ದೇ ವಿಲ್ ಅಪೋಸ್ ದ ಕರೆಂಟ್. ಅವು ಕರೆಂಟ್ ಅನ್ನು ಅಪೋಸ್ ಮಾಡ್ತಾವ್ರಿ, ರೈಟ್? ಸೊ ದಟ್ಸ್ ವೈ ವಿ ಸೇ ಇಂಡಕ್ಟರ್ ಅಪೋಸಸ್ ಎಸಿ ಅಂತ ಹೇಳಿ. ಕ್ಲಿಯರ್? ಸೊ ಇಂಡಕ್ಟರ್ ವಿಲ್ ನಾಟ್ ಅಪೋಸ್ ಡಿಸಿ, ಬಟ್ ಇಟ್ ವಿಲ್ ಅಪೋಸ್ ಎಸಿ. ಇಲ್ಲಿ ಇಂಡಕ್ಟರ್ ನೋಡ್ರಿ, ಡಿಸಿ ಕರೆಂಟ್ ನೀವು ಪಾಸ್ ಮಾಡಿದಾಗ ಇಂಡಕ್ಟರ್ ವಿಲ್ ಜಸ್ಟ್ ಆಕ್ಟ್ ಲೈಕ್ ಅ ನಾರ್ಮಲ್ ಕಂಡಕ್ಟರ್. ಅದೊಂದು ನಾರ್ಮಲ್ ವೈರ್ ತರ ಬಿಹೇವ್ ಮಾಡ್ತದೆ ಅಷ್ಟೇ ರೀ, ಯಾವಾಗ ಡಿಸಿನ್ ಪಾಸ್ ಮಾಡಿದಾಗ. ಬಟ್ ನೀವು ಎಸಿನ್ ಪಾಸ್ ಮಾಡಿದಾಗ ಅದು ನಮಗೊಂದು ಹ್ಯೂಜ್ ರೆಸಿಸ್ಟರ್ ತರ ಆಕ್ಟ್ ಮಾಡ್ತದೆ. ಇಟ್ ಆಕ್ಟ್ಸ್ ಲೈಕ್ ಅಪೋಸಿಷನ್. ಅದು ರೆಸಿಸ್ಟರ್ ತರ ಆಕ್ಟ್ ಮಾಡ್ತದೆ, ಅದು ನಮಗೆ ಎಸಿನ ಅಪೋಸ್ ಮಾಡ್ತದೆ. ಓಕೆ, ಸಿ ವಿ ಸೇಡ್ ದಟ್ ಕರೆಂಟ್ ಇಸ್ ಲ್ಯಾಗಿಂಗ್ ಬಿಹೈಂಡ್ ವೋಲ್ಟೇಜ್ ಬೈ π/2 ಆರ್ ವೋಲ್ಟೇಜ್ ಇಸ್ ಲೀಡಿಂಗ್ ಕರೆಂಟ್ ಬೈ π/2 ಅಂತ ನಾವು ಹೇಳಿದ್ವಿ, ಕರೆಕ್ಟ್? ಓಕೆ, ದೆನ್ so here we can say, ಈಗ ನಾವು ಇದರದ ಫೇಸರ್ ಡಯಾಗ್ರಾಮ್ ತೆಗೆಯೋಣ. let us draw the phasor diagram. I is lagging behind voltage, right? so ಇಲ್ಲಿ ನಾವು ಫೇಸರ್ ಡಯಾಗ್ರಾಮ್ ನಿಮಗೆ ತೆಗೆದು ತೋರಿಸ್ತೀನಿ. okay, let me say this is the voltage. ಇದು ನಮಗೆ ವೋಲ್ಟೇಜ್ ಅದ ಅಂತ ನಾವು ಅನ್ಕೊಳ್ಳೋಣ. and current ನಾವು ಇಲ್ಲಿ ತಗೊಳ್ಳೋಣ. let us take the current here. okay, this is the current. let me say this is the current. okay, this is the current. okay, so this is voltage and this is current. ಇದು ನಮಗೆ ಕರೆಂಟ್ ಅದ. ಸಿ ಇಲ್ಲೇ ನೀವೀಗ ವೋಲ್ಟೇಜ್ ಕರೆಂಟ್ ಯಾವ್ದು ಲೀಡಿಂಗ್ ಅದ ಯಾವ್ದು ಲ್ಯಾಗಿಂಗ್ ಅದ ಅನ್ನೋದನ್ನ ನೀವು ನೋಡ್ಬೇಕಾದ್ರೆ ಯು ಹ್ಯಾವ್ ಟು ಆಲ್ವೇಸ್ ಅಬ್ಸರ್ವ್ ದೆಮ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಯಾವಾಗೂ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ನೋಡ್ಕೋಬೇಕು ಅದನ್ನ. ಬಿಕಾಸ್ ಸ್ಟ್ಯಾಂಡರ್ಡ್ ಡೈರೆಕ್ಷನ್ ಫಿಸಿಕ್ಸ್ ಒಳಗೆ ನಾವು ಸ್ಟ್ಯಾಂಡರ್ಡ್ ಡೈರೆಕ್ಷನ್ ಆಂಟಿ ಕ್ಲಾಕ್ ವೈಸ್ ತಗೋತೀವಿ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇಸ್ ಪಾಸಿಟಿವ್, ಕ್ಲಾಕ್ ವೈಸ್ ಡೈರೆಕ್ಷನ್ ಇಸ್ ನೆಗೆಟಿವ್. ಸೊ ಇದನ್ನೆಲ್ಲ ನೀವು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ನೋಡ್ಬೇಕು. ಈಗ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ನೋಡ್ಲಿಕ್ಕೆ ಹೋದ್ರೆ ವಿಚ್ ಇಸ್ ಫಾರ್ವರ್ಡ್, ಯಾವ್ದು ಮುಂದದ ಅಂತ ಅನಿಸ್ತದ್ರಿ? ವೋಲ್ಟೇಜ್ ಮುಂದದ ಅಂತ ಅನಿಸ್ತದ್ರಿ, ಕರೆಂಟ್ ಹಿಂದದ ಅಂತ ಅನಿಸ್ತದೆ. ಹೌ ಮಚ್ ಇಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದಮ್? ಫೇಸ್ ಡಿಫರೆನ್ಸ್ ಬಿಟ್ವೀನ್ ದಮ್ ಇಸ್ 90 ಡಿಗ್ರಿ. Phase difference between them is 90 degree, right? So it clearly indicates that V leads I. V is leading current or I is lagging voltage ಅಂತ ಹೇಳ್ತದ್ರಿ. ಇದನ್ನ ನೀವು ಹಿಂಗೂ ತೆಗಿಬಹುದು, ಈ ತರ ತೆಗೆದ್ರೂ ಏನ್ ತಪ್ಪಿಲ್ಲ. Even if you draw it like this, then also it is not wrong. See, this phasor diagram is also correct only. ಇದು ಕೂಡ correct ಇದೆ. Okay, I will just show you. ಇದು ಕೂಡ correct ಇದೆ. This is voltage and let me say this is current. Okay, this is current. ಇದು ನಮ್ಮ current ಅದ್ರಿ. Okay, here I am showing voltage and here I am showing current. ಇಲ್ಲೇ ನಾ ಕರೆಂಟ್ ತೋರಿಸ್ತೀನಿ. ಈಗೂ ಮತ್ತೆ ನೋಡ್ರಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಅಬ್ಸರ್ವ್ ಮಾಡಿ ನೋಡ್ರಿ. ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, if you see them in anti-clockwise direction, which is leading, voltage is leading, current is lagging, right? Again, how much is the phase difference? Phase difference is again π/2. ಇಷ್ಟು ನಮಗೆ phase difference ಅದ. ಸೊ ನೀವು ಹಿಂಗ್ ತೆಗೆದ್ರು ಕರೆಕ್ಟ್ ರೀ ಫೇಸರ್ ಡಯಾಗ್ರಾಮ್, ರೈಟ್? ಸೊ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಒಳಗೆ ಫೇಸ್ ಡಿಫರೆನ್ಸ್ ನಮಗೆ π/2 ಇರಬೇಕು. ಈಗ ಇದನ್ನ ನೀವು ಇಫ್ ಯು ವಾಂಟ್ ಟು ಶೋ ಇಟ್ ಗ್ರಾಫಿಕಲಿ, ಇದನ್ನ ನೀವು ಗ್ರಾಫಿಕಲಿ ತೋರಿಸಬೇಕಿತ್ತು ಅಂತ ಇಟ್ಕೋರಿ. ಓಕೆ, ಲೆಟ್ ಮಿ ಶೋ ಇಟ್ ಗ್ರಾಫಿಕಲಿ. ಅಕಾರ್ಡಿಂಗ್ ಟು ದಿಸ್, ಈ ಫೇಸರ್ ಡಯಾಗ್ರಾಮ್ ಏನದ, ಈ ಫೇಸರ್ ಡಯಾಗ್ರಾಮ್ ತಕ್ಕಂಗೆ ನಾ ಈಗ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ತೋರಿಸಬೇಕಾದ್ರೆ ವೋಲ್ಟೇಜ್ ಇಸ್ ಲೀಡಿಂಗ್ ಅಂತ ನಾ ಹೇಳತ್ತೀನಿ. ಸೊ ಹಿಯರ್ ಐ ವಿಲ್ ಶೋ ವೋಲ್ಟೇಜ್. ಸೊ ದಿಸ್ ಇಸ್ ವೋಲ್ಟೇಜ್, ರೈಟ್? ಇದು ನಮಗೆ ವೋಲ್ಟೇಜ್ ರೀ, ಅಂಡ್ ದಿಸ್ ಇಸ್ ದ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್. ಸಿ
current ನಮಗೆ 90 degree ಹಿಂದದ್ರಿ. Current is 90 degree behind the voltage. So if voltage is at origin, current should be here. Negative y axis ಮೇಲೆ current ಇರಬೇಕು. So ಈ ತರ ನಮಗೆ current ನಾವು ತೋರಿಸಬೇಕಾಗ್ತದೆ. We have to show the current like this, right? So this indicates current. So ಏನ್ difference ಅದ? When voltage is at peak, current is at minimum value. When current is at peak, voltage is at minimum value. So it indicates if one value is at, if one quantity is at peak and another quantity is at x-axis, I mean the mean position, then they both are said to be out of phase by 90 degree. Out of phase by 90 degree, right? ಇದು ಕರೆಕ್ಟ್ ರೀ. ಅಥವಾ ನೀವು ಈಗ ಸೆಕೆಂಡ್ ಫೇಸರ್ ಡಯಾಗ್ರಾಮ್ ಏನ್ ತೆಗೆದ್ವಿ ಇದ್ರ ಪ್ರಕಾರ ನಾವು ತೋರಿಸಬೇಕಾದ್ರೆ ಯು ಕ್ಯಾನ್ ಶೋ ಇಟ್ ಲೈಕ್ ದಿಸ್ ಆಲ್ಸೋ. ಇದನ್ನ ನೀವು ಹೆಂಗೂ ನೋಡ್ರಿ, ಇದೇನ್ ನಮಗೆ ಫೇಸರ್ ಡಯಾಗ್ರಾಮ್ ಇದಕ್ಕೆ ಮ್ಯಾಚ್ ಮಾಡ್ಬೇಕಂತ ಏನಲ್ಲ, ಒಟ್ಟರ ಫೇಸ್ ಡಿಫರೆನ್ಸ್ 90 ಡಿಗ್ರಿನ ತೋರಿಸ್ಬೇಕು. ಸೊ ಫೇಸ್ ಡಿಫರೆನ್ಸ್ 90 ಡಿಗ್ರಿನ ತೋರಿಸಬೇಕಾದ್ರೆ ನೋಡ್ರಿ, ಐ ಕ್ಯಾನ್ ಶೋ ಇಟ್ ಲೈಕ್ ದಿಸ್ ಆಲ್ಸೋ. ಓಕೆ, ಇಫ್ ದಿಸ್ ಇಸ್ ವೋಲ್ಟೇಜ್, ಇದು ನಂಗೆ ವೋಲ್ಟೇಜ್ ಆದ್ರೆ, ಇದು ನಂಗೆ ವೋಲ್ಟೇಜ್ ಆದ್ರೆ, current ನೋಡ್ರಿ, I will show the current like this. So this is current, right? So voltage ಮತ್ತು current ಮತ್ತೆ ನಮಗೆ ಎಷ್ಟು phase difference ಒಳಗದಾವ ಇಲ್ಲಿ ನೋಡ್ರಿ. ಬೇಕಾದ್ರೆ when current is at peak, voltage is at minimum value. When current is at minimum value, voltage is at peak, right? Hence they both are said to be out of phase by 90 degree. Okay, well, so that is all about pure inductor circuit. Next we'll go for pure capacitor circuit now. Okay, pure capacitor circuit. So pure inductor circuit ಒಳಗೆ ನೆನಪಿರಲಿ, current is lagging behind voltage ಅಥವಾ voltage leads current by pi by 2. Next we'll go for pure capacitor circuit. See, pure capacitor circuit ಒಳಗೆ ಇಲ್ಲೇ ನಾವು ಒಂದು capacitor ನ ಬರೀ capacitor ಮಾತ್ರ, only capacitor we are going to draw, we are going to connect. So we are connecting a capacitor for a AC source here, and the same AC source we are using. So the voltage applied to the capacitor is V is equal to V naught sine omega t. This much is the voltage applied. This is the capacitor of capacitance, and let me say the current AC, alternating current, is passing through that. Okay, so the voltage applied to the capacitor here, is V is equal to V naught sine omega t, and current in this circuit will be, now theory ಒಳಗೆ derive ಮಾಡ್ಕೊಂಡಿದೀವಿ, current in this circuit will be I is equal to I naught sine omega t plus pi by 2, right? So inductor ಒಳಗೆ ನಮಗೆ ಅದು minus pi by 2 ಇತ್ತು, ಇಲ್ಲಿ ನಮಗೆ plus pi by 2 ಇದೆ. So what does this plus pi by 2 indicates? It indicates that current is leading voltage by 90 degree. Current is leading voltage by 90 degree. So here I can say current leads voltage by an angle of pi by 2. Phase difference is pi by 2. So here the phase difference is pi by 2, and in pure inductor circuit also the phase difference is pi by 2. ನೋಡ್ರಿ, phase difference pure inductor circuit ಮತ್ತು pure capacitor circuit ಎರಡೂ ಸರ್ಕ್ಯೂಟ್ಸ್ ಒಳಗೆ phase difference pi by 2 ನೇ ಇರ್ತದೆ, 90 ಡಿಗ್ರಿನೇ ಇರ್ತದೆ. ಬಟ್ ಇಂಡಕ್ಟರ್ ಸರ್ಕ್ಯೂಟ್ ಒಳಗ್ರಿ ವೋಲ್ಟೇಜ್ ಲೀಡ್ಸ್ ಕರೆಂಟ್, ರೈಟ್? ಕೆಪಾಸಿಟರ್ ಸರ್ಕ್ಯೂಟ್ ಒಳಗೆ ಕರೆಂಟ್ ಲೀಡ್ಸ್ ವೋಲ್ಟೇಜ್. C for capacitor, C for current. So current leads voltage, right? Okay, or you can say it like this also. V lags behind I by pi by 2 ಅಂತ ಕೂಡ ನೀವು ಇದನ್ನ ಹೇಳ್ಬೋದು. You can say it like this also. Okay, if phase angle ಅಥವಾ phase difference is 90 degree, then what about power factor in this circuit? So power factor, ಈ ಸರ್ಕ್ಯೂಟ್ ಒಳಗೆ ನಮಗೆ ಪವರ್ ಫ್ಯಾಕ್ಟರ್ cos pi ಅಂತಂದ್ರೆ 90 degree. So cos pi ನಮಗೆ ಎಷ್ಟಾಗ್ತದಪ್ಪ ಅಂತಂದ್ರೆ 0. If power factor is 0, then it indicates that there is no power loss in this pure capacitor circuit. There is no power loss in this pure capacitor circuit. It indicates it is wattless current. So ಈ ಸರ್ಕ್ಯೂಟ್ ಒಳಗೆ ಇರುವಂತ ಕರೆಂಟ್ ನೀವು ಏನಂತ ಕರಿಬಹುದು? You can call it as wattless current, right? So this is wattless current. Okay, that's all about the power in pure capacitor circuit. Next nodri, now let us see about opposition offered by capacitor to the flow of AC. So flow of AC, ಈಗ ನೋಡ್ರಿ, AC ನ resistor ಕೂಡ ಅಪೋಸ್ ಮಾಡ್ತದ್ರಿ, ಇಂಡಕ್ಟರ್ ಕೂಡ ಅಪೋಸ್ ಮಾಡ್ತದ್ರಿ, ಕೆಪಾಸಿಟರ್ ಕೂಡ ಅಪೋಸ್ ಮಾಡ್ತದ್ರಿ. ರೆಸಿಸ್ಟರ್ ಏನು AC ನ ಅಪೋಸ್ ಮಾಡ್ತಿತ್ತು ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಕರೆದ್ವಿ. ಆಮೇಲೆ ಇಂಡಕ್ಟರ್ ಏನು AC ನ ಅಪೋಸ್ ಮಾಡ್ತಿತ್ತು ಅದಕ್ಕೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕರೆದ್ವಿ, ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಈಗ ಕೆಪಾಸಿಟರ್ ಏನು AC ನ ಅಪೋಸ್ ಮಾಡ್ತದೆ ಅದು ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ as ಕೆಪಾಸಿಟಿವ್ ರಿಯಾಕ್ಟನ್ಸ್ and it is represented by XC. XC is called capacitive reactance.
XC is called capacitive reactance, right? So this is capacitive reactance. And SI unit of this capacitive reactance is also ohm only. ಯಾಕಂದ್ರೆ ಇದು ಕೂಡ ಅಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ರೀ. ಕರೆಂಟ್ ದ ಅಪೋಸಿಷನ್ ಇರೋದ್ರಿಂದ ಇದಕ್ಕೂ ಕೂಡ ನಾವು ಓಮ್ ಅಂತೇಳಿ, ಇದರದ SI ಯೂನಿಟ್ ಕೂಡ ನಾವು ಓಮ್ ಅಂತೇಳಿ ಕರಿತೀವಿ. ಓಕೆ, XC ಕೆಪಾಸಿಟಿವ್ ರಿಯಾಕ್ಟನ್ಸ್. ಸಿ XC is given by, XC ದ ಫಾರ್ಮುಲಾ ಏನದಪ್ಪ ಅಂತಂದ್ರೆ 1 divided by omega into C ಅಥವಾ 1 divided by 2 pi f into C. This is the formula for capacitive reactance, right? So from this formula we'll get to know that capacitive reactance is inversely proportional to frequency. Capacitive reactance is inversely proportional to frequency. Andre, if you go on increasing the frequency, capacitive reactance, opposition offered by the capacity goes on decreasing. If you go on decreasing the frequency, opposition offered by the capacity will go on increasing. Right? So reverse order na namge agtade. Okay, ಈಗ ನೀವು ನೋಡ್ರಿ, for DC we know very well, for DC F is equal to, for DC F is equal to 0. If F is equal to 0, then how much will be XC? XC will be equal to infinite. ಯಾಕಂದ್ರೆ ಇದು 1 divided by F, 1 divided by 0, anything divided by 0 will be infinity, right? So ನಮಗೆ infinite opposition offer ಮಾಡ್ಲಿಕ್ಕೆ ಶುರು ಮಾಡ್ತದ್ರಿ ಯಾವುದು? XC, right? Capacitor starts opposing infinitely whenever the frequency is 0. Frequency 0 ಆಯ್ತಪ್ಪ ಅಂತಂದ್ರೆ capacitor ನಮಗೆ infinite opposition. So it clearly indicates that capacitor blocks DC ಅಥವಾ capacitor opposes DC. Capacitor blocks ಅಥವಾ opposes DC, right? So that is all about DC. Next ನೋಡ್ರಿ, what about AC then? AC ಒಳಗೆ ಏನಾಗಬೇಕು? See, for example, let me say for high frequency AC, for high frequency AC, we know very well frequency is infinite. If frequency is infinite, 1 divided by infinite will be 0. So the opposition offered by capacitor will be 0. It means capacitor will oppose DC, but it will allow AC. AC na oppose madangilla, it allows AC. Therefore, capacitor allows AC. Capacitor allows AC. AC na allow ಮಾಡ್ತದ್ರಿ, DC ನ block ಮಾಡ್ತದ್ರಿ capacitor, right? Next, see, from this we get to know that XC is inversely proportional to F. Inversely proportional ಇದನ್ನ ನಾವು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಬೇಕಾದ್ರೆ ನೋಡ್ರಿ, ಫ್ರೀಕ್ವೆನ್ಸಿ ವರ್ಸಸ್ XC ನೀವೇನಾದ್ರೂ ತಗೊಂಡ್ರೆ, this is frequency, this is XC. Frequency versus F ನೀವು ತಗೊಂಡ್ರೆ it will be like this. As you go on increasing the frequency, the XC goes on decreasing. Capacitive reactance ನಮಗೆ ಕಡಿಮೆ ಆಗ್ತಾ ಹೋಗ್ತದ್ರಿ, right? Okay, next I will see about the phasor diagram now. See, phasor diagram ಇಲ್ಲಿ ನಮಗೆ current leads voltage ಅಂತ ನಾವು ಹೇಳ್ತೀವಿ. Current leads voltage ಅಂತ. So if I show voltage here, if I show let me say, if I show voltage here, if this is voltage, then current has to be 90 degree front of that. Current has to be 90 degree front of that in anti-clockwise direction. So anti-clockwise direction current ನಮಗೆ ಅದಕ್ಕಿಂತನೂ ಮುಂದೆ ಇರಬೇಕು, right? So here I can say, see, in anti-clockwise direction, if this is voltage and this is current, then current is leading voltage by how much? 90 degree. So the phase difference between current and voltage is 90 degree. ಅಥವಾ ನೀವು voltage is lagging behind current ಅಂತ ಕರೀಬಹುದು. ಇದೇ ಫೇಸರ್ ಡಯಾಗ್ರಾಮ್ ನೀವು ಹೆಂಗೂ ತೋರಿಸಬಹುದು. You can show it like this also. If voltage is here, 90 degree in front of voltage, the current has to be there. 90 degree in front of voltage, the current has to be there. So current ನಮಗೆ ಇಲ್ಲಿ ಇರಬೇಕು. Current has to be here. Okay, so this is current, and this is voltage. Again in anti-clockwise direction, if you observe, current is leading voltage. How much is the phase difference? Phase difference is pi by 2. Right? Current is leading voltage by pi by 2, ಅಥವಾ voltage is lagging behind current by pi by 2. ಇದನ್ನ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ನೀವು ತಗೋಬೇಕಾದ್ರೆ ನೋಡ್ರಿ, if you want to show it graphically ನೀವು ತೋರಿಸಬೇಕಾದ್ರೆ, you can show it in two ways. ಎರಡು ಕರೆಕ್ಟ್ ಇದೆ, ನಾನು ನಿಮಗೆ ಇಲ್ಲಿ ಜಸ್ಟ್ ತೋರಿಸ್ತೀನಿ. I will just show you. Okay, if this is voltage, ಇದು ನಮಗೆ voltage ಅದ ಅಂತ ಇಟ್ಕೋರಿ, right? If this indicates voltage, current is 90 degree in front of voltage. ಇಂಡಕ್ಟರ್ ಒಳಗೆ ಕರೆಂಟ್ 90 ಡಿಗ್ರಿ ಬಿಹೈಂಡ್ ದ ವೋಲ್ಟೇಜ್ ಇರ್ತೈತೆ. ಸೊ ವೋಲ್ಟೇಜ್ ಒರಿಜಿನ್ ಒಳಗಿದ್ದಾಗ ನಾವು ಕರೆಂಟ್ ನೆಗೆಟಿವ್ ವೈ ಆಕ್ಸಿಸ್ ನಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಕರೆಂಟ್ ನಮ್ಗೆ 90 ಡಿಗ್ರಿ ವೋಲ್ಟೇಜ್ ಗಿಂತ ಮುಂದದ್ರಿ. ಸೊ ವೋಲ್ಟೇಜ್ ಒರಿಜಿನ್ ಒಳಗಿದ್ದಾಗ ಕರೆಂಟ್ ಹ್ಯಾಸ್ ಟು ಬಿ 90 ಡಿಗ್ರಿ ಫಾರ್ವರ್ಡ್ ಇನ್ ದ ಡೈರೆಕ್ಷನ್ ಆಫ್ ಪಾಸಿಟಿವ್ ವೈ. ಸೊ ಪಾಸಿಟಿವ್ ವೈ ಡೈರೆಕ್ಷನ್ ಒಳಗೆ ಇರಬೇಕು, ರೈಟ್? ಸೊ ಲೈಕ್ ದಿಸ್ ಹ್ಯಾಸ್ ಟು ಬಿ ದ current, right? So this indicates current. So here you can observe, when voltage is at peak, current is at 0. When voltage is at 0, current is at peak, right? So again, the phase difference between them is 90 degree itself.
Okay, so we can represent it in one more way. Idin mattond way dagu ನೀವು ತೋರಿಸಬಹುದು. You can show it like this also, right? I will show it here, voltage and current. Okay, if I take current on wire on origin, ಈಗ ನಾ current ಅನ್ನ ಇಲ್ಲಿ ತಗೊಂಡಿ ಅಂತ ಇಟ್ಕೋ. If I take current here, I have to show voltage 90 degree behind the current. Voltage 90 degree behind the current. So voltage 90 degree behind the current ಅಂದ್ರೆ ನೋಡ್ರಿ, ಕರೆಂಟ್ ಒರಿಜಿನ್ ಒಳಗಿದ್ರೆ ವೋಲ್ಟೇಜ್ ಇದಕ್ಕಿಂತ ಹಿಂದಿರಬೇಕಂದ್ರೆ ನೆಗೆಟಿವ್ ಆಕ್ಸಿಸ್ ಮ್ಯಾಗ ಇರಬೇಕು, ರೈಟ್? ಸೊ ಹಿಯರ್ ಶುಡ್ ಬಿ ದ ವೋಲ್ಟೇಜ್. ಸೊ ಹಿಯರ್ ಇಸ್ ಸೈಡ್ ಟು ಬಿ ದ ವೋಲ್ಟೇಜ್. ಇದು ನಂಗೆ ವೋಲ್ಟೇಜ್ ನ ಇಂಡಿಕೇಟ್ ಮಾಡ್ತದೆ. ಸೊ ವೆನ್ ವೋಲ್ಟೇಜ್ ಇಸ್ ಅಟ್ ಪೀಕ್, ಕರೆಂಟ್ ಇಸ್ ಅಟ್ ಮಿನಿಮಮ್ ವ್ಯಾಲ್ಯೂ. ವೆನ್ ವೋಲ್ಟೇಜ್ ಇಸ್ ಅಟ್ ಮಿನಿಮಮ್ ವ್ಯಾಲ್ಯೂ, ಕರೆಂಟ್ ಇಸ್ ಅಟ್ ಪೀಕ್, ರೈಟ್? ಸೊ ದೀಸ್ ಬೋತ್ ಆರ್ ಕರೆಕ್ಟ್. ಇವು ಎರಡು ಫೇಸರ್ ಡಯಾಗ್ರಾಮು ಕರೆಕ್ಟ್, ಇವೆರಡು ವೇವ್ ಫಾರ್ಮ್ಸ್ ಕೂಡ ಕರೆಕ್ಟ್. ಈ ತರ ನಾವು ರಿಪ್ರೆಸೆಂಟ್ ಮಾಡಬಹುದು. ಸೊ ದಟ್ ಇಸ್ ಆಲ್ ಅಬೌಟ್ ಅ ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್. ನೆಕ್ಸ್ಟ್ ವಿಲ್ ಗೋ ಫಾರ್ ಸಮ್ objectives on this concept. ಈ ಕಾನ್ಸೆಪ್ಟ್ಸ್ ಮೇಲೆ ಇದು NEET 2024 ಒಳಗಿನ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಇದೆ. See, a 10 microfarad capacitor is connected. Capacitance given ಇದೆ to a 210 volt, 50 hertz source as shown in figure. The peak current in the circuit is nearly. Okay, ನಮಗೆ peak current ಕೇಳ್ತಾರೆ. Peak current ಅಂದ್ರೆ they are asking us I naught value. See, ಈಗ ಏನು ನಮಗೆ ವೋಲ್ಟೇಜ್ ಕೊಟ್ಟಿದ್ದಾರೆ, that voltage is RMS value. Okay, given values RMS ಇರ್ತಾವ ಅಂತ ಹೇಳಿದೆ ನಾನು. This is RMS value. Frequency is given 50 hertz. Capacitance is given, that is 10 microfarad. So ನಿಮಗೆ ಪೀಕ್ ಕರೆಂಟ್ ಕೇಳತ್ತಾರೆ. ಪೀಕ್ ಕರೆಂಟ್ ನೋಡ್ರಿ, ಪೀಕ್ ಕರೆಂಟ್ ಅಂದ್ರೆ ಈಗ ನಮ್ಗೆ IRMS ಕರೆಂಟ್, RMS ವ್ಯಾಲ್ಯೂ ಮತ್ತು ಪೀಕ್ ಕರೆಂಟ್ ರಿಲೇಷನ್ ನಮ್ಗೆ ಗೊತ್ತದ. RMS ಮತ್ತು ಪೀಕ್ ವ್ಯಾಲ್ಯೂ ರಿಲೇಷನ್ ನಮ್ಗೆ ಗೊತ್ತದ. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ RMS ವ್ಯಾಲ್ಯೂ ಅಂಡ್ ಪೀಕ್ ಕರೆಂಟ್. ಫಸ್ಟ್ ವಿಡಿಯೋ ಒಳಗೆ ನಾವು ನೋಡ್ಕೊಂಡಿದ್ವಿ. ಈಗ ನಿಮಗೆ I naught ಬೇಕಾದ್ರೆ IRMS ಫೈಂಡ್ ಮಾಡಬೇಕು. IRMS ಫೈಂಡ್ ಮಾಡಬೇಕಾದ್ರೆ VRMS ನೀವು ಯೂಸ್ ಮಾಡ್ಕೋಬೇಕು, right? So using VRMS, if you want to calculate IRMS, then IRMS will be equal to VRMS divided by opposition. Opposition andre ಇಲ್ಲಿ ಏನ XC. How? By Ohm's law we know very well, V is equal to I into opposition. R ಅಂದ್ರೆ the opposition ರೀ. So current is equal to V divided by opposition. ಇಷ್ಟೇನ ಇಲ್ಲಿ opposition offered by capacitor ನೀವು ತಗೋಬೇಕು. Okay, so let us calculate XC. So XC the formula ಏನ್ರಿ? XC the formula ಏನ 1 by 2 pi FC ರೀ. 1 by 2 pi FC, right? ಸೊ ಇದು 1 divided by 2 pi FC ಅಂದ್ರೆ 2 pi FC ನಮಗೆ ಮೇಲ್ಗಡೆ ಬರ್ತದ್ರಿ. ಸೊ ಇದು VRMS into 2 pi FC ಅಂತ ಬಂತು. VRMS into 2 pi FC, because XC means it is 1 divided by 2 pi FC. 2 pi FC will come to the numerator. How much is VRMS? VRMS is 210 into ಇದು 2 pi. Pi ಅಂತಂದ್ರೆ ನಮಗೆ 3.14 ತಗೊಳ್ರಿ ಅಂತ ಹೇಳಿದ್ರೆ 3.14 into F. How much is F? F is 50 hertz. 50 hertz into C. How much is C? C is 10 microfarad. 10 microfarad. 10 to the power minus 6. Okay, ಇಲ್ಲಿ ನೋಡ್ರಿ 10 10 30. So 1 2 3 3 zeros are there. So 10 raised to plus 3, 10 raised to minus 3 ಹೋಯ್ತು ಅಂತ ಅರ್ಥ. ಸೊ ನಮಗೆ ಏನು ಉಳಿತೆ? 21 into 2 into 3.14 into 5 into 10 to the power minus 3 ನಮಗೆ ಉಳಿತದ್ರಿ. 10 to the power minus 3. Okay, let me say, ಈಗ ನಾವು ಇದು ಅನ್ಕೊಳ್ಳೋಣ. ಓಕೆ, 5 into 2 ನೋಡ್ರಿ, 5 into 2 ಇದು ಮತ್ತೆ ನಮಗೆ 10 raised to 1 ಆಗ್ತದ್ರಿ. ಸೊ 5 into 2 10 raised to plus 1, ಇದ್ರಾಗಿನ 10 raised to minus 1 ಹೋಯ್ತಪ್ಪ ಅಂತಂದ್ರೆ ಇಲ್ಲಿ ನಮ್ಗೆ ಉಳಿತ 21 into 3.14 into 10 to the power minus 2 ನಂಗೆ ಉಳಿತದ್ರಿ, ರೈಟ್? ಓಕೆ, now let us multiply 3.14 ಇದನ್ನ ರೌಂಡ್ ಆಫ್ ಮಾಡ್ಕೋತೀನಿ. Let me take it as 3 into 10 to the power minus 2, right? Near about answer ಬರ್ತದೆ. So this will be 63. 3 1s are 3, 3 2s are 6, 63 into 10 to the power minus 2, or simply I can write it as 0.63, right? So what is this? This is RMS value of current, right? RMS value. ನಮಗೆ ಬೇಕಾಗೈತಿ peak current ರೀ. So peak current ಮತ್ತು RMS current ಅದ ರಿಲೇಷನ್ ನಮಗೆ ಇಲ್ಲಿ ಗೊತ್ತದೆ. It is like this. So I naught is equal to, ನಾ ಬರಿತೀನಿ, I naught is equal to IRMS into root 2. IRMS into root 2. How much is IRMS? How much is IRMS? IRMS is 0.63. So ಆ 0.63 ಇದನ್ನ 0.6 ಅಂತ ತಗೋತೀನಿ. How much will be root 2 value? 1.414, right? ನೀವು ಇದನ್ನ ಈಗ ಮಲ್ಟಿಪ್ಲೈ ಮಾಡ್ಕೊಬೇಕು. You have to multiply this. So ಇದು 1414 into 6. 6 4s are 24, 6 1s are 6, 8, 24, 8, right? So ಇದು 1 2 3 ಇಲ್ಲೇ ಡಾಟ್ ಅದ, ಇಲ್ಲೇ ಡಾಟ್ ಅದ. So how many dots are behind the decimal digit? 1 2 3 4. So 1 2 3 4. So here will be the decimal point. So 0.84. So I am getting I naught as 0.84. This is 0, right? This is 0. 0.848 something I am getting. So it has to be greater than this. I naught value ನಮಗೆ ಇದಕ್ಕಿಂತನೂ ಜಾಸ್ತಿ ಇರಬೇಕು. ಯಾಕಂದ್ರೆ ನಾವು ಇಲ್ಲೆಲ್ಲ ಕಡಿಮೆ ಮಾಡ್ಕೊಂಡಿದ್ದೀವಿ. 3.14 ಇದನ್ನ 3 ತಗೊಂಡಿದ್ದೀವಿ, 0.63 ಇದನ್ನ ನಾವು 0.6 ತಗೊಂಡಿದ್ದೀವಿ. ಸೊ ವ್ಯಾಲ್ಯೂಸ್ ಕಮ್ಮಿ ಮಾಡಿ ತಗೊಂಡಿದ್ದೀವಿ ಅಂದಮೇಲೆ ಆನ್ಸರ್ ಕೂಡ ಕಮ್ಮಿ ಬಂದಿರ್ತದೆ. ಅದಕ್ಕಿಂತ ಜಾಸ್ತಿ ಆನ್ಸರ್ ಇರಬೇಕು. ಸೊ ದ ಆನ್ಸರ್ ವಿಚ್ ಇಸ್ ಗ್ರೇಟರ್ ದನ್ 0.84. So greater than 0.84 means we are having B and C. In that B has to be correct. ಯಾಕಂದ್ರೆ ಅಷ್ಟು ಡಿಫರೆನ್ಸ್ ಇರಂಗಿಲ್ಲ.
So which option has to be correct then? Option B will be correct. This is from NEET 2024. Okay, let us go to the next question. NEET 2016 phase 1. See, a small signal voltage V is equal to V naught sin omega t. So this indicates it is an alternating voltage. V is equal to V naught sin omega t indicates an alternating voltage. Is applied across an ideal capacitor. Ideal capacitor ಅಂದ್ರೆ ಏನ್ರಿ, which has no opposition at all. ಅಂದ್ರೆ ಅದರಿಂದ ಏನ ಅಪೋಸ್ ಆಗ್ತಿರಂಗಿಲ್ಲ. Okay, capacitor circuit ಅದ ಇದು. It is pure capacitor circuit. Only capacitor is connected. Capacitor ಒಳಗೆ ಏನಾಗ್ತದ್ರಿ? Capacitor ಒಳಗೆ current, C for capacitance, C for current. So current leads voltage by pi by 2. Current voltage lead ಮಾಡಬೇಕಾ by 90 degree, right? ಅದು ಬಿಟ್ರೆ phase difference ನಮಗೆ 90 degree ಇರ್ತದ್ರಿ, power loss 0 ಇರ್ತದ್ರಿ. Okay, now let us go on reading the options. Second option, first option, current I is in phase with voltage. No, ಇದು ನಮಗೆ resistor ಒಳಗೆ ಇರ್ತದ್ರಿ. Current I and voltage will be in phase. Current leads voltage by pi by 2. ನೋಡ್ರಿ, current voltage lead ಮಾಡ್ತದ್ರಿ, but not by 180 degree. It will lead voltage by 90 degree. So ಇದು ಕೂಡ option ತಪ್ಪಾಯ್ತು. C option, current lags behind voltage by 90 degree. See, current lags behind voltage by 90 degree is true for inductor circuit, not for capacitor. So ಇಲ್ಲಿ current leading ಇರ್ತದೆ, lagging ಇರಂಗಿಲ್ಲ. So ಮೂರ್ ಆಪ್ಷನ್ ರಾಂಗ್ ಅಂದ್ಮೇಲೆ ಫೋರ್ತ್ ಆಪ್ಷನ್ ಕರೆಕ್ಟ್ ಇರಲೇಬೇಕು. Over a full cycle, the capacitor C does not consume any energy from the voltage source. Yes, ಯಾಕಂದ್ರೆ ಪವರ್ ಲಾಸ್ 0 ಇರ್ತದೆ, ನಮಗೆ does not consume any energy. Hence, it is correct. Option D is correct. Okay, let us go to the next question then. ನೋಡ್ರಿ, next question ಏನದು? This also from NEET 2011. AIPMT ಅಂತ ಏನಿತ್ತು ಅವಾಗಿಂದ. In an AC circuit, an alternating voltages. Okay, alternating voltage ನಮಗೆ ಕೊಟ್ಟಿದ್ದಾರೆ V 200 root 2 sin 100 T volts is connected to a capacitor of capacity 1 microfarad capacity ಅದ. The RMS value of current, RMS value ಕೇಳ್ತಾರೆ. ಈಗ ನೋಡ್ರಿ, ನಮ್ಗೆ ಏನು ವೋಲ್ಟೇಜ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಇಸ್ ಲೈಕ್ ದಿಸ್, V is equal to 200 root 2 sin 100 T ಅಂತದ, sin 100 T. So here V naught, ಇದನ್ನ ನೀವು ಈ equation ಕಂಪೇರ್ ಮಾಡ್ರಿ, V is equal to V naught sin omega T ಕಂಪೇರ್ ಮಾಡ್ರಿ, it gives us V naught is equal to 200 root 2 and omega is equal to 100 ಅಂತ ನಮ್ಗೆ ಗೊತ್ತಾಗ್ತದೆ. Correct? And how much is the capacitance? Capacitance is 1 microfarad. So what they are asking, RMS value they are asking. So RMS value ನಮಗೆ ಕೇಳತಾರ ಅಂದ್ಮೇಲೆ ನೋಡ್ರಿ, IRMS is equal to IRMS ನಮಗೆ ಕೇಳತಾರ ಅಂದ್ಮೇಲೆ what? RMS value of current. Yes, IRMS is equal to what is the formula? I naught by root 2. Correct? So ನಾವು I naught find ಮಾಡ್ಬೇಕು ಇವಾಗ. So I naught ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ I naught is equal to V naught divided by XC ಅಂತ ಅರ್ಥ. ಇದು ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ಅದರಿ. ಸೊ ವೋಲ್ಟೇಜ್ ಡಿವೈಡೆಡ್ ಬೈ ಅಪೋಸಿಷನ್ ಆಫರ್ಡ್ ಬೈ ಕೆಪಾಸಿಟರ್ ತಗೋಬೇಕು. ಸೊ V naught ನಮಗೆ ಗಿವನ್ ಅದ. ಹೌ ಮಚ್ ಇಸ್ V naught? V naught is 200 root 2. How much is the value of XC? XC ದ ಫಾರ್ಮುಲಾ ಏನ್ರಿ? 1 by omega C ಅಥವಾ 1 by 2 pi FC. ಇಲ್ಲಿ ಒಮೆಗಾ ವ್ಯಾಲ್ಯೂ ಗೊತ್ತದ, ಹಂಗಾಗಿ ನಾ 1 by omega C ತಗೊಳತೀನಿ. ಸೊ ಇದು ನನಗೆ ಎಷ್ಟು ಆಗ್ತದ್ರಿ? 200 root 2 into omega C ಆಗ್ತದ್ರಿ, ರೈಟ್? So this will be 200 root 2 into omega C. Omega is 100, and how much is C? C is 1 microfarad. Microfarad ಅಂದ್ರೆ 10 raised to minus 6. So ಇಲ್ಲಿ ನೋಡ್ರಿ, 10 20 30 40 ಅಂದ್ರೆ 10 raised to 4, 10 raised to plus 4, ಇತರಾಗಿನ್ 10 raised to minus 4 ಹೋಯ್ತು. ಸೊ ನಮ್ಗೆ ಏನು ಉಳಿತ? 2 root 2 into 10 to the power minus 4 ಉಳಿತದ್ರಿ. 10 to the power minus 2 ಉಳಿಬೇಕು, ರೈಟ್? ಯಾಕಂದ್ರೆ ಇಲ್ಲಿ 4 ಹೋಯ್ತಾ, minus 6 ತಗಿನ್ minus 4 ಹೋದ್ರೆ minus 2 ಉಳಿತ. ಇಷ್ಟು ನಮಗೆ I naught ಬರ್ತದೆ. This much will be the value of I naught, ಅಂದ್ರೆ peak current. So use that peak current here. It will be 2 root 2 into 10 to the power minus 2 divided by root 2. Root 2 cancel ಆಯ್ತು. So ನಮ್ಮ current ಬಂತ 2 into 10 to the power minus 2. RMS value is 2 into 10 to the power minus 2, or I can simply write it as 20 into 10 to the power minus 3. ಯಾಕಂದ್ರೆ ಇಲ್ಲಿ ಎಲ್ಲ milliamperes ಒಳಗೆ ಕೊಟ್ಟಿದ್ದಾರೆ. So this is said to be 20 milliampere. Hence the current is, RMS value of current is 20 milliampere. Which option is correct? Option D is correct. Okay, let us go to the next question then. See, next question is, a capacitor of capacity C has reactance X. If capacitance and frequency become double, then reactance will be. Okay, what happens to the reactance when capacity and frequency is doubled antandare? So take the relation between capacitive reactance and the frequency. Xc is equal to 1 by 2 pi FC. Right? So ನಮಗೆ ಏನ್ ಮಾಡತ್ತಾರೆ? ಫ್ರೀಕ್ವೆನ್ಸಿ ಕೂಡ ಡಬಲ್ ಮಾಡತ್ತಾರೆ. ಫ್ರೀಕ್ವೆನ್ಸಿ is also doubled, capacitance is also doubled, right? So then what happens? ಇಲ್ಲಿ ಏನಾಗಬೇಕು? 2 into 2 4. So 4 into 2 pi FC I will take it. So 1 by 2 pi FC ಅಂತಂದ್ರೆ ಅದೇನ್ರಿ? 1 by 2 pi FC ಅಂದ್ರೆ that is Xc, right? Xc ಅಂದ್ರೆ ಇಂಡಕ್ಟಿವ್ ರಿಯಾಕ್ಟನ್ಸ್ divided by 4.
ಸೊ ಇಲ್ಲಿ ಅದನ್ನ x ಅಂತ ಕೊಟ್ಟಿದ್ದಾರೆ, ಸೊ ಇದು ನಮಗೆ x divided by 4 ಆಗಬೇಕು. ಕರೆಕ್ಟ್? ಸೊ which option is correct? Option C. Option C is correct. Let us go to the next question then. Okay, here they are asking, this is from 2024 KCET. KCET question is the figure shows the variation of R, XL and XC with frequency F in series LCR circuit. Then for what frequency point is the circuit capacitive? Right? ಈಗಲೇ ನೋಡ್ರಿ, ಇದು ನಮಗೆ ರಿಲೇಷನ್ ಅಂತೂ ಗೊತ್ತದೆ ಏನಂತೇಳಿ, R is independent of frequency ಅಂದಮೇಲೆ R ನಮಗೆ ಸ್ಟ್ರೇಟ್ ಲೈನ್ ಇರಬೇಕು. XL is directly proportional to frequency, ಅಂದ್ರೆ frequency ಹೆಚ್ಚು ಮಾಡಿದಂಗೆ XL increase ಆಗೋತ ಹೋಗ್ಬೇಕು. This is XL. And XC is inversely proportional to frequency, right? So frequency ಹೆಚ್ಚು ಮಾಡಿದಂಗೆ XC ನಮಗೆ ಕಮ್ಮಿ ಆಗೋತ ಬರಬೇಕು. ನೋಡ್ರಿ, ಯಾವ ಪಾಯಿಂಟ್ ಸರ್ಕ್ಯೂಟ್ ಇಸ್ ಕೆಪಾಸಿಟಿವ್ ಅಂತ ಕೇಳ್ತಾರೆ. ಇಫ್ ರೆಸಿಸ್ಟೆನ್ಸ್ ಇಸ್ ಮೋರ್, ಸರ್ಕ್ಯೂಟ್ ಇಸ್ ರೆಸಿಸ್ಟಿವ್ ಅಂತ ಹೇಳ್ಬೇಕು. ಇಫ್ ಅಪೋಸಿಷನ್ ಆಫರ್ಡ್ ಬೈ ಇಂಡಕ್ಟರ್, ಇಂಡಕ್ಟಿವ್ ರಿಯಾಕ್ಟನ್ಸ್ ಇಸ್ ಮೋರ್, ದೆನ್ ಸರ್ಕ್ಯೂಟ್ ಇಸ್ ಇಂಡಕ್ಟಿವ್ ಅಂತ ಹೇಳ್ಬೇಕು. ಇಫ್ ಅಪೋಸಿಷನ್ ಆಫರ್ಡ್ ಬೈ ಕೆಪಾಸಿಟರ್, ಕೆಪಾಸಿಟಿವ್ ರಿಯಾಕ್ಟನ್ಸ್ ಇಸ್ ಮೋರ್, ದೆನ್ ಸರ್ಕ್ಯೂಟ್ ಇಸ್ ಕೆಪಾಸಿಟಿವ್ ಅಂತ ಹೇಳ್ಬೇಕು. ಸೊ XC ಜಾಸ್ತಿ ಇತ್ತಪ್ಪ ಅಂತಂದ್ರೆ ಕೆಪಾಸಿಟಿವ್ ಸರ್ಕ್ಯೂಟ್, R ಜಾಸ್ತಿ ಇತ್ತಪ್ಪ ಅಂದ್ರೆ ರೆಸಿಸ್ಟಿವ್ ಸರ್ಕ್ಯೂಟ್, XL ಜಾಸ್ತಿ ಇತ್ತಪ್ಪ ಅಂದ್ರೆ ಇಂಡಕ್ಟಿವ್ ಸರ್ಕ್ಯೂಟ್ ಅಂತ ಅರ್ಥ. ರೈಟ್? ಓಕೆ, ಇಲ್ಲೇ ನೋಡ್ರಿ, ಅಟ್ ಪಾಯಿಂಟ್ ಎ, ಈ ಪಾಯಿಂಟ್ ನೋಡ್ರಿ, ಅಟ್ ಪಾಯಿಂಟ್ ಎ, ಈ ಸ್ಟ್ರೇಟ್ ಲೈನ್ ಮೇಲೆ ನೋಡ್ರಿ, ಆನ್ ದಿಸ್ ಸ್ಟ್ರೇಟ್ ಲೈನ್ ಯು ಅಬ್ಸರ್ವ್ ವಿಚ್ ಇಸ್ ಗ್ರೇಟರ್, XC ಇಸ್ ಹಿಯರ್, R ಅಂಡ್ XL ಆರ್ ಹಿಯರ್. R ಮತ್ತು XL ಇಲ್ಲದಾವೆ, XC ನಮಗೆ ಇಲ್ಲದ್ರಿ, ಹಿಯರ್ ಇಸ್ XC. ಸೊ XC ಇಸ್ ಗ್ರೇಟರ್. ಯಾವ ಪಾಯಿಂಟ್ ಒಳಗ್ರಿ? ಎ ಪಾಯಿಂಟ್ ಒಳಗೆ. ಅಟ್ ಪಾಯಿಂಟ್ ಎ XC ಇಸ್ ಗ್ರೇಟರ್. ರೈಟ್? ಕಮ್ ಟು ಪಾಯಿಂಟ್ ಬಿ. ಪಾಯಿಂಟ್ ಬಿ ಒಳಗೆ ನೋಡ್ರಿ, ಅಟ್ ಪಾಯಿಂಟ್ ಬಿ XL ಮತ್ತು XC ಇಲ್ಲದಾವ, ಇವು ಎರಡು ಅಪೋಸಿಟ್ ಡೈರೆಕ್ಷನ್ ದಾಗ ಇರ್ತಾವ, ಸೊ ಕ್ಯಾನ್ಸಲ್ ಔಟ್ ಆಗ್ತಾವ್ರಿ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಒಂದು ಮಾತ್ರ ಉಳಿತದ್ರಿ, ಯಾಕಂದ್ರೆ XL ಮತ್ತು XC ನೋಡ್ರಿ ಎರಡು ಈಕ್ವಲ್ ಆಗಿದಾವಲ್ಲೇ. XL ಅಂಡ್ XC ಬೋತ್ ವಿಲ್ ಬಿಕಮ್ ಈಕ್ವಲ್ ಅಂಡ್ ದೇರ್ ಇನ್ ಅಪೋಸಿಟ್ ಡೈರೆಕ್ಷನ್, ದೇರ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್, ಸೊ ದೇ ವಿಲ್ ಗೆಟ್ ಕ್ಯಾನ್ಸಲ್ಡ್. ಹೀಗಾಗಿ ನಮ್ಗೆ ಇಲ್ಲಿ ರಿಯಾಕ್ಟನ್ಸ್ ಅನ್ನೋದು ಉಳಿಯಂಗಿಲ್ರಿ. ಅಂದ್ರೆ ಇದು ಇಟ್ ಇಂಡಿಕೇಟ್ಸ್ ರೆಸೋನೆನ್ಸ್, ಇದು ನಮಗೆ ರೆಸೋನೆನ್ಸ್ ಇಂಡಿಕೇಟ್ ಮಾಡ್ತದ್ರಿ. ದಿಸ್ ಪಾಯಿಂಟ್ ಇಂಡಿಕೇಟ್ಸ್ ರೆಸೋನೆನ್ಸ್. XL ಇಸ್ ಈಕ್ವಲ್ ಟು XC. ಹಿಯರ್ ಇಂಪೆಡೆನ್ಸ್ ವಿಲ್ ಬಿ ಈಕ್ವಲ್ ಟು R. ಅಂದ್ರೆ ರೆಸಿಸ್ಟೆನ್ಸ್ ಮಾತ್ರ ಉಳಿದಿರ್ತದ್ರಿ. ರೆಸಿಸ್ಟೆನ್ಸ್ ದಿಂದ ಮಾತ್ರ ನಮಗೆ ಏನಾಗಿರ್ತಪ್ಪ ಅಂದ್ರೆ ಅಪೋಸಿಷನ್ ಆಫರ್ ಆಗ್ತಿರ್ತದ್ರಿ. ದೇರ್ ಇಸ್ ನೋ ಅಪೋಸಿಷನ್ ಬೈ ಕೆಪಾಸಿಟರ್, ದೇರ್ ಇಸ್ ನೋ ಅಪೋಸಿಷನ್ ಬೈ ಇಂಡಕ್ಟರ್. ಓಕೆ, ಇಫ್ ಯು ಕಮ್ ಟು ದಿಸ್ ಪಾಯಿಂಟ್, ಈ ಪಾಯಿಂಟ್ ನೀವೇನಾದ್ರೂ ಬಂದ್ರೆ, ಸಿ ಪಾಯಿಂಟ್ ನೀವೇನಾದ್ರೂ ಬಂದ್ರೆ, ಇಫ್ ಯು ಕಮ್ ಟು ಸಿ ಪಾಯಿಂಟ್ ವಿಚ್ ಇಸ್ ಗ್ರೇಟರ್, ಸಿ ಪಾಯಿಂಟ್ ಒಳಗೆ ನಮಗೆ XL ಜಾಸ್ತಿ ಅದ್ರಿ, XL ಜಾಸ್ತಿ ಅದ. ರೈಟ್? ಅಂಡ್ ಇಫ್ ಯು ಕಮ್ ಟು ಡಿ ಪಾಯಿಂಟ್, ಡಿ ಪಾಯಿಂಟ್ ಬಂದ್ರೆ R ಜಾಸ್ತಿ ಅದ್ರಿ. ಫಾರ್ ಡಿ ಪಾಯಿಂಟ್ R ಇಸ್ ಮೋರ್. ರೈಟ್? ಸಾರಿ, R ಯಾಕ್ರಿ, XL ನಮಗೆ ಜಾಸ್ತಿ ಆಗ್ತದ್ರಿ. ಓಕೆ, XL ವಿಲ್ ಬಿ ಗ್ರೇಟರ್. ಸೊ XL ದೊಡ್ಡದಿತ್ತಪ್ಪ ಅಂದ್ರೆ ಅಲ್ಲಿ ಇಂಡಕ್ಟಿವ್ ಸರ್ಕ್ಯೂಟ್ ಅಂದಂಗ್ರಿ, R ಜಾಸ್ತಿ ಇದ್ರೆ ರೆಸಿಸ್ಟಿವ್ ಸರ್ಕ್ಯೂಟ್ ಅಂದಂಗೆ, XC ದೊಡ್ಡದಿದ್ರೆ ಕೆಪಾಸಿಟಿವ್ ಸರ್ಕ್ಯೂಟ್ ಅಂದಂಗೆ. ಸೊ ಈಗ ನಮಗೆ ಕೆಪಾಸಿಟಿವ್ ಸರ್ಕ್ಯೂಟ್ ಎಲ್ಲದ ಅಂತ ಕೇಳ್ತಾರೆ. ಸೊ ದ ಸರ್ಕ್ಯೂಟ್ ಇಸ್ ಕೆಪಾಸಿಟಿವ್ ಅಟ್ ವಿಚ್ ಪಾಯಿಂಟ್? ಅಟ್ ಪಾಯಿಂಟ್ ಎ. ಸೊ ಆಪ್ಷನ್ ಸಿ ವಿಲ್ ಬಿ ಕರೆಕ್ಟ್. ಕ್ಲಿಯರ್? ಓಕೆ, ರೆಸೋನೆನ್ಸ್ ಎಲ್ಲಾಗೈತೆ ಅಂತ ಕೇಳಿದ್ರೆ ನೀವು ಆಪ್ಷನ್ ಬಿ ಅಂತ ಹೇಳ್ಬೇಕಿಲ್ಲ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ಲಾಸ್ಟ್ ಕ್ವೆಶ್ಚನ್. Which of the following represents the variation of inductive reactance with frequency voltage, with frequency? Okay, inductive reactance ಮತ್ತು frequency ಎರಡು directly proportional ಇರ್ತಾವ್ರಿ, ಇದು ನಮಗೆ ಗೊತ್ತದೆ. So which option has to be correct? Option A has to be correct. ಈ ಗ್ರಾಫ್ ಕೂಡ ನಾವು ನೋಡಿದ್ವಿ. Right? So that's all about a pure inductor, pure capacitor and pure resistor circuit. Hope you understood it clearly. Dear students, if you like the content of this channel, please don't forget to subscribe the channel and share the video, share the channel with your friends. Please mouth spread about the channel. Please suggest the channel for your friends, and it will be a very helpful act for me, and it will be a very motivational step for me. So please don't forget to subscribe the channel, and if you need anything else, please put a comment. This channel is specially made for you all, so we'll surely make a video on that. Right? Thank you so much for watching and supporting this channel. Please keep watching and supporting the channel. We'll continue the series again. In the next video, we'll start with LR circuit, CR circuit, as well as LCR circuit. Right? Different circuits ಅನ್ನು ನೋಡ್ಕೊಂಡು, ಈಗ ಪ್ಯೂರ್ ಸರ್ಕ್ಯೂಟ್ಸ್ ನೋಡ್ಕೊಂಡಿದ್ವಿ, ಇನ್ ಕಾಂಬಿನೇಷನ್ ಸರ್ಕ್ಯೂಟ್ಸ್ ನೋಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.